ಓದಿದ್ದೀವಿ, ನೋಡಿದ್ದೀವಿ. ಅನೇಕ ಆ ಸಂದರ್ಭದಲ್ಲೇ ಅನೇಕ ಮೀಡಿಯಾಗಳಲ್ಲಿ ಭಾಳಷ್ಟು ವಿಷಯಗಳು ಬಂದು ಹೋಗ್ಬಿಟ್ಟು ಇದೊಂದು ರೀತಿಯಿಂದ ರೆಡ್ ಹ್ಯಾಂಡ್ ಆಗಿ ಸಿಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಘಟನೆ. ಇದರಿಂದ ಸಹಜವಾಗಿ ದರ್ಶನ್ ಅವ್ರಿಗೆ ಜೀವಾವಧಿ ಆಗ್ತದನೋ ಗಲ್ಲಾಗ್ತದನೋ ಅನ್ನೋದು ಚರ್ಚೆ ಹೊಸದಾಗಿ ಮಸ್ತ್ ಸ್ಟಾರ್ಟ್ ಆಗ್ತಾಯಿದ್ದವು. ಅಂತಂದು ಜೈಲಂತೆ ಫಿಕ್ಸು, ಹೊರಗೆ ಬರೋ ಸಾಧ್ಯ ಇಲ್ಲ ಅನ್ನುವಂಥ ಚರ್ಚೆಗಳು. ನಿಜವಾಗಿಯೂ ಯಾವುದೇ ವ್ಯಕ್ತಿ ಇರಲಿ, ಒಂದು ಅಪರಾಧಿಯ ಕೆಲಸ ಮಾಡೋಕ್ಕಿಂತ ಪೂರ್ವದಲ್ಲಿ 100 ಸಲ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. 100 ಸಲ. ಯಾಕಂದರೆ ಸತ್ಯವಾಗಿ ನಡೆಯೋರಿಗಿನ ಎಷ್ಟೋ ತೊಂದರೆಗಳು ಬರ್ತಾ ಇರ್ತಾವೆ. ಹರಿಶ್ಚಂದ್ರ ಕತೆ ಗೊತ್ತದ ನಮಗೆ, ನಿಮಗೆಲ್ಲ. ಸತ್ಯದ ಬೆನ್ನು ಹತ್ತಿಗೆ ಏನಾಯ್ತಪ್ಪ ಅಂದ್ರೆ ಕೊನೆಗೆ ಸ್ಮಶಾನಕ್ಕೆ ಆದ ಅಂತ. ಇದರಿಂದ ಅಪರಾಧಿ ಕೆಲಸಗಳಲ್ಲಿ ತೊಡಗಿದ್ರೆ ಏನಾಗ್ಬೋದು ಅನ್ನೋದಕ್ಕೆ ದರ್ಶನ್ ಸಾಕ್ಷಿ ಆಗ್ತಾ ಇರ್ತಾರೆ. ನಿಜವಾಗಿಯೂ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಅವರು ದರ್ಶನ್. ಅವ್ರ ತಂದೆಯವ್ರ ಖಳನಾಯಕನಿರ್ಬೋದು, ನಿಜ ಜೀವನದಲ್ಲಿ ಒಳ್ಳೆ ನಾಯಕರಿದ್ದರು ಅಂತ ಮಾತಾಡ್ತಾರೆ. ತೂಗುದೀಪ್ ಶ್ರೀನಿವಾಸ್ ಅವರು, ಅವ್ರ ಮಗ ಇವರು. ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದ್ದಾರಪ್ಪ ಅಂತಂದ್ರೆ ಇದರಿಂದ ಹೊರಗೆ ಬರೋದಿಲ್ಲಪ್ಪ ಇವರು ಅನ್ನುವಂಥ ಹಂತಕ್ಕೆ ಬಂದು ನಿಂತಿದ್ದಾರೆ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಈ ಘಟನೆಯನ್ನು ನಾವು ಚಿಂತಿಸಬೇಕಾಗ್ಯದ, ವಿಚಾರಿಸಬೇಕಾಗ್ಯದ. ಜೈಲೇನು ಶಿಕ್ಷೆ ಆಗ್ತದೆ ಬಿಡೋಣ, ಅದಕ್ಕೆ ಪ್ರದೋಷದಾರ ಇನ್ನೊಂದೇನು ಜನ ಮಾಫಿ ಸಾಗಿಸಿಕೊಳ್ಳಿಕ್ಕೆ ಓಡಾಡ್ಲಿಕ್ಕಿದ್ದಾರೆ. ಅವ್ರಿಗೂ ಜಲ್ದಿ ಹೊರಗೆ ಬರಬೇಕಾಗ್ಯದ. ನಾವು ದರ್ಶನ್ ಎಷ್ಟು ಹಣ ಕೊಡಲಿ ಏನು ಕೊಡಲಿ, ಹಣ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಹಣ ಕೊಟ್ಟು ಸಾಕ್ಷಿಗಳನ್ನು ಖರೀದಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅವು ಆರೋಪಗಳಿದ್ದಾವೆ ಅವ್ರ ಮೇಲೆ. ಇವತ್ತು ಜೈಲಿನಲ್ಲಿ ಎಲ್ಲ ಇನ್ನುಳಿದ ಆರೋಪಿಗಳಿಗೆ